ಇವತ್ತು ಕರ್ನಾಟಕ ಟಿವಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಕುಡಿದು ವಾಹನ ಚಾಲನೆ ಮಾಡಬೇಡಿ, ನಿಮ್ಮ ಜೀವ ಬಹಳ ಮುಖ್ಯವಾದದ್ದು ಅಂತನೋ ಒಂದು ಅಭಿಯಾನ ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಕಾರಣ ಇಷ್ಟ, ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ಪ್ರತಿ ವರ್ಷದಂತೆ ನೀವು ನೋಡ್ತಾ ಇರ್ಬೋದು, ಹೊಸ ವರ್ಷದ ದಿನ ಎಷ್ಟೋ ಜನ ರಾತ್ರಿ ಮೋಜು ಮಸ್ತಿಯಲ್ಲಿ ಮುಳುಗಿ ಕುಡಿದು ಗೊತ್ತಾಗದೆ ಏನೋ ಒಂದು ಉನ್ಮಾದದಲ್ಲಿ ಗಾಡಿಗಳನ್ನ ಓಡಿಸ್ತಾ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ 1 ಗಂಟೆ ಅಥವಾ 2 ಗಂಟೆಯ ನಿಮ್ಮ ಮೋಜ್ಗಾಗಿ ಇಡೀ ನಿಮ್ಮ ಕುಟುಂಬವನ್ನು ಕಣ್ಣೀರಲ್ಲಿ ದಯವಿಟ್ಟು ಇಡೋದಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕುಟುಂಬ ಹಾಗೂ ನಿಮ್ಮ ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ದಯಮಾಡಿ ಯಾರೂ ಸಹ ಅವತ್ತಿನ ದಿನ ಅದಕ್ಕೆ ಆಸ್ಪದ ಕೊಡದೆ, ಯಾವುದೇ ಮದ್ಯಪಾನ ಮೊದಲೇ ಆರೋಗ್ಯಕ್ಕೆ ಹಾನಿಕರ. ಧೂಮಪಾನ ಮದ್ಯಪಾನ ಅಂತ ಅನ್ನೋದು ಆರೋಗ್ಯಕ್ಕೆ ಹಾನಿಕರ. ಅದನ್ನು ನೀವು ಬಿಡಿ ಅಂತ ಸಾಕಷ್ಟು ಜನ ಹೇಳಿದ್ರು ಕೆಲವರು ಅದನ್ನು ಬಿಡೋದಕ್ಕೆ ಹೋಗಲ್ಲ, ಆದರೆ ಏನು ಮಾಡೋದಕ್ಕಾಗಲ್ಲ. ಆದರೂ ಇರಲಿ, ಬಟ್ ನಿಮ್ಮ ಒಂದು ಕಾಳಜಿ, ನಿಮ್ಮ ಒಂದು ಸುರಕ್ಷೆ ಏನಿದೆಯಲ್ಲ, ಅದು ಬಹಳ ಮುಖ್ಯ ಸ್ನೇಹಿತರೆ. ಹಾಗಾಗಿ ದಯಮಾಡಿ ನೀವು 31 ಅಥವಾ 31ನೇ ತಾರೀಕು ಹೊಸ ವರ್ಷ ಸಂಭ್ರಮದಿಂದ ಆಚರಣೆ ಮಾಡಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಜಾಗರೂಕರಾಗಿರಿ. ನಿಮ್ಮ ಜೀವ ವೆರಿ ಇಂಪಾರ್ಟೆಂಟು. ಯಾರೇ ಆಗಲಿ, ನಮ್ಮ ಸ್ನೇಹಿತರೇ ಇರ್ಬೋದು, ನೀವು ಅಥವಾ ನಮ್ಮ ಸಹೋದರರೇ ಇರ್ಬೋದು, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಏನು ಈ ಒಂದು ಅಭಿಯಾನ ಮಾಡ್ತಾಯಿದ್ರೆ ಹಾಗಾಗಿ ಈ ಒಂದು ಕರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ಬಹಳ ಜಾಗರೂಕರಾಗಿರಿ. ನಿಮ್ಮ ಜೀವವನ್ನು ಸುರಕ್ಷತೆಯಿಂದ ದೇವರು ಕೊಟ್ಟಿರ್ತಕ್ಕಂಥದ್ದು ನಮಗೆ. ಯಾವಾಗ ನಮ್ಮನ್ನು ವಾಪಸ್ ಕರ್ಕೋಬೇಕು ಅನ್ನೋದು ಅದು ಆತನಿಗೆ ಗೊತ್ತು. ಅಲ್ಲಿವರೆಗೂ ಅಟ್ಲೀಸ್ಟ್ ನಮ್ಮ ಒಂದು ಜೀವದ ಕಾಳಜಿಯನ್ನು ಮಾಡಬೇಕಾಗಿರೋದು ನಮ್ಮ ಹೊಣೆ. ದಯವಿಟ್ಟು ಎಲ್ಲರೂ ಸುರಕ್ಷತೆಯಿಂದಿರಿ ಅಂತ ಅನ್ನೋದು ನನ್ನ ಒಂದು ಮನವಿ. ಇವತ್ತು ಈ ಒಂದು ಸಮಾಜಮುಖಿ ಅಭಿಯಾನ ಏನು ನಡೀತಾ ಇದೆ, ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾವು ನೀಡ್ತಾ ಇದ್ದೀವಿ.